ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮುಖದಲ್ಲಿ ಇರುವಂತಹ ಬೇಡವಾದಂತಹ ಕೂದಲುಗಳನ್ನ ಹೇಗೆ ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಒಂದಷ್ಟು ಜನ ಕೂಡ ನನಗೆ ಕಮೆಂಟ್ ಮಾಡಿದ್ರು, ಸೊ ಮ್ಯಾಮ್ ನಮ್ಮ ಫೇಸ್ ಅಲ್ಲಿ ತುಂಬಾನೇ ಅನ್ವಾಂಟೆಡ್ ಎಲ್ಲ ಹೇರ್ಸ್ ಎಲ್ಲ ಇದೆ, ಸೊ ಇದರಿಂದ ನಾವೇನಾದ್ರು ಮೇಕಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬಾನೇ ನಮಗೆ ಅದರಿಂದ ನಮಗೆ ಒಂಥರ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಮೇಕಪ್ ಎಲ್ಲ ನೀಟಾಗಿ ಕೂರ್ತಾ ಇಲ್ಲ, ಮತ್ತೆ ನಮ್ಮ ಫೇಸ್ ಕೂಡ ಕ್ಲಿಯರ್ ಆಗಿ ಕಾಣ್ತಿಲ್ಲ. ಸೊ ತುಂಬಾನೇ ಹೇರ್ ಎಲ್ಲ ಇದೆ, ಅದನ್ನ ಪರ್ಮನೆಂಟ್ ಆಗಿ ನಾವು ಸಾರ್ಟ್ ಔಟ್ ಮಾಡ್ಕೋಬೇಕು. ಯಾವ್ದಾದ್ರು ಕ್ರೀಮ್ಸ್ ಏನಾರು ಇದೆಯಾ ಅಥವಾ ಅದರ ಟ್ರೀಟ್ಮೆಂಟ್ ಇದೆಯಾ, ಸೊ ಹೇಗೆ ನಾವು ಪರ್ಮನೆಂಟ್ ಆಗಿ ಕೂದಲುಗಳನ್ನೆಲ್ಲದೂ ಕೂಡ ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿ ಕೇಳಿದ್ರಿ. ಸೊ ನಾನು ಈ ಬಗ್ಗೆ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರು ಒಂದಷ್ಟು ಮೆಥಡ್ ನನಗೆ ತಿಳಿಸ್ಕೊಟ್ಟಿದ್ದಾರೆ, ಹೇಗೆ ಅನ್ವಾಂಟೆಡ್ ಹೇರ್ ಗಳನ್ನ ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿ. ಅಂಡ್ ಆಲ್ಸೋ ಇನ್ನೊಂದಷ್ಟು ಕೂಡ ಮೆಥಡ್ ತಿಳಿಸ್ಕೊಟ್ಟಿದ್ದಾರೆ, ನಾವು ಯಾವ್ದನ್ನ ಮಾಡಬಾರ್ದು ಅಂದ್ರೆ ಹೇರ್ ರಿಮೂವ್ ಮಾಡ್ಕೊಳ್ಳಿಕ್ಕೆ, ಸೊ ಯಾವ ಮೆಥಡ್ ಗಳನ್ನ ಯೂಸ್ ಮಾಡಬಾರ್ದು ಅಂಡ್ ಮಾಡಬೇಕು, ಸೊ ಎರಡು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಆಲ್ರೆಡಿ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಅನ್ವಾಂಟೆಡ್ ಹೇರ್ ಗಳನ್ನ ರಿಮೂವ್ ಮಾಡ್ಕೊಂತಿದ್ರೆ ಅದರ ಒಂದು ಮೆಥಡ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಈ ವಿಡಿಯೋ ನೋಡಿ. ಸೊ ನೀವೇನಾದ್ರೂ ಆ ಮೆಥಡ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಗುಡ್ ಅಥವಾ ಬ್ಯಾಡ್ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ, ಓಕೆನಾ. ಸೊ ಬಿಕಾಸ್ ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ, ಸೊ ಸುಮ್ನೆ ಹೇಗೋ ಒಂದನ್ನ ಮೆಥಡ್ ನ ಯೂಸ್ ಮಾಡ್ಕೊಂಡು ಹೇರ್ ಎಲ್ಲ ರಿಮೂವ್ ಮಾಡ್ಕೊಂತಿರ್ತಾರೆ, ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಅದೇನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ, ಯಾವ್ದು ಬೆಸ್ಟ್ ಆಪ್ಷನ್ ಎಲ್ಲದೂ ನಿಮ್ಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ಅದೆಲ್ಲ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾವು ಹಾಕುವಂತ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ಸೊ ದಟ್ ನಾವು ಯಾವುದೇ ವಿಡಿಯೋಸ್ ನಮಗೆ ಮಿಸ್ ಆಗೋದಿಲ್ಲ, ಓಕೆನಾ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ, ಸೊ ಬನ್ನಿ ಹಾಗಾದ್ರೆ ಕ್ವಿಕ್ ಆಗಿ ಯಾವೆಲ್ಲ ಮೆಥಡ್ ಗಳಿದೆ ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಸಾಕಷ್ಟು ಜನ ಯಾಕೆ ಅನ್ವಾಂಟೆಡ್ ಹೇರ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ತುಂಬಾನೇ ಆಸೆ ಪಡ್ತಾರೆ ಅಂತ ಹೇಳಿದ್ರೆ, ಸೊ ಮೊದಲನೇದು ಬಂದ್ಬಿಟ್ಟು ಫೇಸ್ ಕ್ಲಿಯರ್ ಆಗಿ ಕಾಣ್ಬೇಕು ಅಂತ ಹೇಳಿ, ಓಕೆನಾ. ಅಂಡ್ ಸೆಕೆಂಡ್ ಆಪ್ಷನ್ ಬಂದು ಏನಾದ್ರು ಮೇಕಪ್ ಮಾಡಿಸ್ಕೊಂತೀರಾ ನೋಡಿ, ಸೊ ಅವಾಗ ಮೇಕಪ್ ಕರೆಕ್ಟ್ ಆಗಿ ನಮ್ಮ ಫೇಸ್ ಅಲ್ಲಿ ನೀಟ್ ಆಗಿ ಕುತ್ಕೋಬೇಕು ಅಂತ ಹೇಳಿದ್ರೆ, ಅಂದ್ರೆ ಮೇಕಪ್ ನೀಟ್ ಆಗಿ ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳಿ ಕೂಡ ಮಾಡಿಸ್ಕೊಂತಾರೆ. ಅಂಡ್ ಥರ್ಡ್ ಬಂದು ತುಂಬಾನೇ ಹೇರ್ ಗ್ರೋತ್ ಏನಾದ್ರು ಇತ್ತು ಫೇಸ್ ಅಲ್ಲಿ, ಅಂದ್ರೆ ಸ್ಕಿನ್ ಗಿಂತ ಹೇರೇ ಜಾಸ್ತಿ ಕಾಣಿಸ್ತಾ ಇರುತ್ತೆ ನೋಡಿ, ಸೊ ಅವಾಗ್ಲೂ ಕೂಡ ಸ್ವಲ್ಪ ಮುಜುಗರ ಆಗುತ್ತೆ ಅಲ್ವಾ ಹೆಣ್ಮಕ್ಳು ಅಂತ ಹೇಳಿದ್ರೆ. ಸೊ ಅದಕ್ಕೂ ಕೂಡ ಅನ್ವಾಂಟೆಡ್ ಹೇರ್ಸ್ ಎಲ್ಲ ಅದನ್ನು ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಅಂಡ್ ನೀವು ನೋಡಿರ್ತೀರಾ ಸೆಲೆಬ್ರಿಟೀಸ್ ಗಳ ಫೇಸ್ ಎಲ್ಲ ಎಷ್ಟು ಕ್ಲಿಯರ್ ಆಗಿ ನೀಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿ, ಓಕೆನಾ. ಸೊ ನಿಮ್ಮ ಹೇರ್ ಇದ್ದಾಗ ಯಾವ ರೀತಿ ನಿಮ್ಮ ಫೇಸ್ ಕಾಣಿಸುತ್ತೆ, ಅನ್ವಾಂಟೆಡ್ ಹೇರ್ ಎಲ್ಲ ನೀವು ರಿಮೂವ್ ಮಾಡಿದಾಗ ನಿಮ್ಮ ಫೇಸ್ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಾಯ್ತು, ಓಕೆನಾ. ನಾನು ಆಗ್ಲೇ ಹೇಳಿದಾಗೆ ನೀವು ಸೆಲೆಬ್ರಿಟೀಸ್ ಗಳನ್ನ ನೀವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ, ಸೊ ಅವ್ರ ಫೇಸ್ ಫುಲ್ ಕ್ಲಿಯರ್ ಆಗಿ ಫೇಸ್ ನೀಟಾಗಿ ಕಾಣಿಸುತ್ತೆ, ತುಂಬಾನೇ ಗ್ಲೋ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಕ್ಲಿಯರ್ ಆಗಿ ಕಾಣಿಸುತ್ತೆ, ಓಕೆನಾ. ಸೊ ಅವರು ಕೂಡ ಈ ರೀತಿ ಹೇರ್ ಎಲ್ಲ ರಿಮೂವ್ ಮಾಡ್ಕೊಂಡಿರ್ತಾರೆ, ಸೊ ಹಾಗಾಗಿ ಅವ್ರ ಫೇಸ್ ಅಷ್ಟು ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಕಾಣಿಸುತ್ತೆ. ಬಟ್ ನಮ್ ಫೇಸ್ ಅಲ್ಲೆಲ್ಲ ಏನ್ ಮಾಡ್ತೀವಿ, ನಮಗೆ ಗೊತ್ತಿಲ್ಲದೆ ನಾವು ಹೇರ್ ಎಲ್ಲ ರಿಮೂವ್ ಮಾಡ್ಕೊಂಡಿರೋದಿಲ್ಲ, ಸೊ ನಾವು ಮೇಕಪ್ ಎಲ್ಲ ಮಾಡಿಸ್ಕೊಂತೀವಿ, ಮೇಕಪ್ ನೀಟಾಗಿ ಕೂರೋದಿಲ್ಲ, ಅಂಡ್ ನಮ್ ಫೇಸ್ ಕೂಡ ನೀಟಾಗಿ ಕ್ಲಿಯರ್ ಆಗಿ ಕಾಣೋದಿಲ್ಲ. ಸೊ ಹೀಗೆ ಸಾಕಷ್ಟು ರೀಸನ್ ಗಳಿಂದ ಹೇರ್ ಗಳನ್ನ ರಿಮೂವ್ ನ ಮಾಡಿಸ್ಕೊಂತಾರೆ, ಅಂದ್ರೆ ಅನ್ವಾಂಟೆಡ್ ಹೇರ್ ನ ರಿಮೂವ್ ಮಾಡಿಸ್ಕೊಂತಾರೆ. ಸೊ ಅದು ತುಟಿ ಮೇಲ್ಗಡೆ ಆಗಿರ್ಬೋದು, ಅಥವಾ ಐಬ್ರೋಸ್ ಆಗಿರ್ಬೋದು, ಅಥವಾ ಓವರ್ ಆಲ್ ನಿಮ್ಮ ಫೇಸ್ ಅಲ್ಲಿ ಆಗಿರ್ಬೋದು, ಓಕೆನಾ. ಸೊ ಸಾಕಷ್ಟು ಜನ ಒಂದೊಂದು ರೀತಿನಲ್ಲಿ ಹೇರ್ ರಿಮೂವ್ ಮಾಡ್ಕೊಂತಾ ಇರ್ತಾರೆ. ಸೊ ಇವಾಗ ಯಾವೆಲ್ಲ ಮೆಥಡ್ ನ ನಾವು ಅನ್ವಾಂಟೆಡ್ ಹೇರ್ ತೆಗಿಲಿಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಮೇನ್ ಆಗಿ 4 ಮೆಥಡ್ ನ ನಾವು ಯೂಸ್ ಮಾಡಬಾರ್ದಂತೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್, ಹೇರ್ ರಿಮೂವಲ್ ಕ್ರೀಮ್, ಪ್ಲಕ್ಕಿಂಗ್. ಸೊ ಈ 4 ಆಪ್ಷನ್ ಕೂಡ ಸೇಫ್ ಅಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಈಗ ಫಸ್ಟ್ ಬಂದು ಫೇಸ್ ವ್ಯಾಕ್ಸಿಂಗ್. ಸೊ ಫೇಸ್ ವ್ಯಾಕ್ಸಿಂಗ್ ಯಾಕೆ ಮಾಡಿಸ್ಕೋಬಾರ್ದು ಅಂತ ಹೇಳಿದ್ರೆ, ಸೊ ವ್ಯಾಕ್ಸಿಂಗ್ ಅಲ್ಲಿ ನಿಮ್ಗೆ ಹಾಟ್ ವ್ಯಾಕ್ಸಿಂಗ್ ಮತ್ತೆ ಕೋಲ್ಡ್ ವ್ಯಾಕ್ಸಿಂಗ್ ಅಂತ ಹೇಳಿ ಸಾಕಷ್ಟು ಟೈಪ್ಸ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಎಲ್ಲೆಲ್ಲ ಮಾಡಿಸ್ಕೊಂಡಿರ್ತೀರಾ, ಸೊ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ವ್ಯಾಕ್ಸಿಂಗ್ ಮಾಡಿಸ್ಕೋಬೇಕಾದ್ರೆ ಫ್ರೆಂಡ್ಸ್ ಫುಲ್ ಓವರ್ ಆಲ್ ಫೇಸ್ಗೆ ಅವರು ವ್ಯಾಕ್ಸ್ ಅದೇನ್ ಕ್ರೀಮ್ಸ್ ಏನಿರುತ್ತೆ ಅಲ್ವಾ, ಸೊ ಅದನ್ನ ಹಾಕಿರ್ತಾರೆ. ಅದನ್ನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹೀಗೆ ಜೋರಾಗಿ ಹಿಂಗೆ ಎಳಿತಾರೆ, ಓಕೆನಾ. ಸೊ ಜೋರಾಗಿ ಎಳೆಯೋದ್ರಿಂದ ನಮ್ಮ ಸ್ಕಿನ್ ಕೂಡ ಈ ರೀತಿ ಕಿತ್ಕೊಂಡ್ ಬರುತ್ತೆ ಅಲ್ವಾ, ಸೊ ಅವಾಗ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಓಕೆನಾ. ಸೊ ಹೇರ್ ಏನ್ ಬರುತ್ತೆ ನೋಡಿ, ಸೊ ಅಲ್ಲಿ ನಿಮ್ಗೆ ಸಣ್ಣದಾಗಿ ಹೋಲ್ ಆಗುತ್ತೆ, ಓಕೆನಾ. ನಿಮಗೆ ಕಾಣಿಸೋದಿಲ್ಲ, ತುಂಬಾನೇ ಸೂಕ್ಷ್ಮವಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅವಾಗ ಸ್ಕಿನ್ ಎಲ್ಲದು ಕೂಡ ಡ್ಯಾಮೇಜ್ ಆಗುತ್ತೆ, ಅದರಿಂದ ನಿಮಗೆ ಮೊಡವೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಸಪೋಸ್ ನಿಮಗೆ ಏನಾದ್ರೂ ನೀವು ವ್ಯಾಕ್ಸಿನ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಮೊಡವೆ ಬಂದಿತ್ತು ಅಂತ ಹೇಳಿದ್ರೆ, ಸೊ ಇದರಿಂದಾನೇ ನಿಮ್ಗೆ ಮೇನ್ ಆಗಿ ಮೊಡವೆಗಳು ಬಂದಿರುತ್ತೆ, ಓಕೆನಾ. ಸೊ ಈ ಒಂದು ಆಪ್ಷನ್ ಕೂಡ ಮಾಡಬಾರ್ದು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಅಂಡ್ ಸೆಕೆಂಡ್ ಬಂದು ಥ್ರೆಡಿಂಗ್. ಸೊ ಥ್ರೆಡಿಂಗ್ ಅಂತ ಹೇಳಿದ್ರೆ ದಾರದಲ್ಲಿ ಅನ್ವಾಂಟೆಡ್ ಹೇರ್ಸ್ ಗಳನ್ನ ರಿಮೂವ್ ಮಾಡಿಸ್ಕೊಳ್ಳೋದು, ಓಕೆನಾ. ಸೊ ಇದು ಬೇಡ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ,
ಸೊ ಥ್ರೆಡಿಂಗ್ ನೀವು ಐಬ್ರೋ ಮಾಡಿಸ್ಕೊಳಕ್ ಹೋದಾಗ ಸೊ ಐಬ್ರೋ ಥ್ರೆಡಿಂಗ್ ಇಸ್ ಓಕೆ, ಬಟ್ ನೀವು ಅದನ್ನೇ ಚೀಕ್ಸ್ ಮೇಲೆಲ್ಲ ನೀವು ಏನು ಥ್ರೆಡಿಂಗ್ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಅದು ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಚಿನ್ ಮೇಲೆ ಏನಾದ್ರೂ ನೀವು ಥ್ರೆಡ್ ಮಾಡಿಸ್ಕೊಂಡ್ರಿ ಅಂದ್ರೆ ಥ್ರೆಡಿಂಗ್ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಬಂಪ್ಸ್ ಗಳಾಗುತ್ತೆ. ಬಂಪ್ಸ್ ಗಳು ಅಂತ ಹೇಳಿದ್ರೆ ಸ್ಮಾಲ್ ಗುಳ್ಳೆಗಳೆಲ್ಲ ಆಗುವಂತದ್ದು. ಸೊ ನಾನು ಇಲ್ಲಿ ನಿಮ್ಗೆ ಪಿಕ್ಚರ್ ಕೂಡ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರತ್ತಂತೆ. ಸೊ ಈ ರೀತಿ ಆಯ್ತು ಅಂತ ಹೇಳಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಆಗೋವರೆಗೂ ಕೂಡ ಇರತ್ತೆ. ಓಕೆನಾ, ಅದು ನಿಮ್ಮ ಲೈಫ್ ಲಾಂಗ್ ವರೆಗೂ ಕೂಡ ಈ ರೀತಿ ನಿಮ್ಗೆ ಪ್ರಾಬ್ಲಮ್ಸ್ ಬಂದ್ಬಿಡತ್ತೆ. ಸೊ ಹಾಗಾಗಿ ಥ್ರೆಡಿಂಗ್ ಓನ್ಲಿ ನೀವು ಐಬ್ರೋ ಥ್ರೆಡಿಂಗ್ ಇಸ್ ಓಕೆ, ಬಟ್ ನೀವು ಚಿನ್ ಮೇಲೆ ಮಾಡಿಸ್ಕೊಳ್ಳೋಂಥದ್ದು ಸೊ ಫೇಸ್ ಅಲ್ಲೆಲ್ಲ ಮಾಡಿಸ್ಕೊಳ್ಳೋಂಥದ್ದು ಥ್ರೆಡಿಂಗ್ ಆಪ್ಷನ್ ಇಸ್ ನಾಟ್ ಓಕೆ ಅಂತ ಹೇಳ್ತಾರೆ. ಓಕೆನಾ. ಅಂಡ್ ಥರ್ಡ್ ಬಂದು ಪ್ಲಕ್ಕಿಂಗ್. ಸೊ ಪ್ಲಕ್ಕಿಂಗ್ ಅಂತ ಹೇಳಿದ್ರೆ ಸೊ ಹೇರ್ ನ ಈ ರೀತಿ ಕಿತ್ಕೊಳ್ಳೋದು. ಓಕೆನಾ, ಸೊ ಅದಕ್ಕೂ ಕೂಡ ಇಕ್ವಿಪ್ಮೆಂಟ್ ಇರುತ್ತೆ. ಸೊ ನಾನು ತೋರಿಸ್ತಿದ್ದೀನಿ ನೋಡಿ. ಸೊ ಈ ರೀತಿ ನಿಮ್ಗೆ ಸಿಗತ್ತೆ ಮಾರ್ಕೆಟ್ ಅಲ್ಲಿ. ಸೊ ಏನಾದ್ರು ಐಬ್ರೋ ಮಾಡಿಸ್ಕೊಂಡಾಗ ಸ್ವಲ್ಪ ನಿಮ್ಗೆ ಏನಾದ್ರು ಬೇಗನೆ ಇಲ್ಲೆಲ್ಲ ಹೇರ್ ಬಂತು ಅಂತ ಹೇಳಿದಾಗ ಸೊ ಅಲ್ಲಿ ತೆಕ್ಕೊಳ್ಳಕ್ಕೆ ಅದು ಓಕೆ. ಓಕೆನಾ, ಅದು ಬಿಟ್ಟು ನೀವು ಫೇಸ್ ಅಲ್ಲೆಲ್ಲ ಈ ರೀತಿ ಕಿತ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಅದರಿಂದ ನಿಮ್ಗೆ ಬರ್ನ್ ಆಗತ್ತೆ. ಓಕೆನಾ, ಸೊ ಬರ್ನ್ ಆಗಿ ನಿಮ್ಗೆ ರ್ಯಾಷಸ್ ಎಲ್ಲ ಆಗ್ಬೋದು ಅಥವಾ ಸ್ಮಾಲ್ ಸಣ್ಣ ಗುಳ್ಳೆಗಳಾಗ್ಬೋದು. ಸೊ ಇಲ್ಲಾಂದ್ರೆ ನಿಮಗೆ ರೆಡ್ನೆಸ್ ಎಲ್ಲ ಆಗ್ಬೋದು. ಓಕೆನಾ, ಸೊ ಈ ಒಂದು ಆಪ್ಷನ್ ಕೂಡ ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಹೇರ್ ರಿಮೂವಲ್ ಕ್ರೀಮ್. ಅಂಡ್ ಈ ಹೇರ್ ರಿಮೂವಲ್ ಕ್ರೀಮ್ ಕೂಡ ನಾವು ಯೂಸ್ ಮಾಡಬಾರ್ದು ನಮ್ಮ ಅನ್ವಾಂಟೆಡ್ ಹೇರ್ಸ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸೊ ಈ ಒಂದು ಕ್ರೀಮ್ಸ್ ಗಳಲ್ಲಿ ಎಲ್ಲಾದ್ರೂ ಕೂಡ ತುಂಬಾನೇ ಜಾಸ್ತಿ ಕೆಮಿಕಲ್ ಕಂಟೆಂಟ್ ಗಳು ಕೂಡ ತುಂಬಾನೇ ಇರುತ್ತೆ. ಸೊ ನಾವು ಗೊತ್ತಿಲ್ಲದೆ ನಾವೇನಾದ್ರು ಯೂಸ್ ಮಾಡಿ ಆ ಹೇರ್ ಗಳನ್ನ ನಾವು ರಿಮೂವ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಸೊ ಅದರಿಂದ ನಮ್ಮ ಸ್ಕಿನ್ ತುಂಬಾನೇ ಡ್ಯಾಮೇಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಡ್ಯಾಮೇಜ್ ಅಂತ ಹೇಳಿದ್ರೆ ನಿಮಗೆ ರ್ಯಾಷಸ್ ಆಗ್ಬೋದು ಅಥವಾ ನಿಮಗೆ ಬರ್ನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ಬೋದು. ಅಂಡ್ ಆಲ್ಸೋ ಡಾರ್ಕ್ ಸ್ಪಾಟ್ ಕೂಡ ಮೇನ್ ಆಗಿ ಬರುತ್ತೆ ಈ ಒಂದು ಹೇರ್ ರಿಮೂವಲ್ ಕ್ರೀಮ್ ಗಳನ್ನ ನೀವು ಯೂಸ್ ಮಾಡಿ ಅನ್ವಾಂಟೆಡ್ ಹೇರ್ಸ್ ನ ರಿಮೂವ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ. ಓಕೆನಾ, ಸೊ ತುಂಬಾನೇ ನಿಮಗೆ ಡಾರ್ಕ್ ಸ್ಪಾಟ್ ಎಲ್ಲ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಮೆಥಡ್ ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಓಕೆನಾ, ಸೊ ಈ 4 ಮೆಥಡ್ ಅಲ್ಲಿ ನೀವು ಯಾವ್ದಾದ್ರು ಒಂದ್ ಮೆಥಡ್ ನ ನೀವು ಯೂಸ್ ಮಾಡ್ತಿದ್ದೀರಾ, ಸೊ ನಿಮ್ಗೆ ಏನಾದ್ರು ಈ ರೀತಿ ಪ್ರಾಬ್ಲಮ್ಸ್ ಎಲ್ಲಾದ್ರು ಆಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಸೊ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. 4 ಮೆಥಡ್ ಕೂಡ ನಾವು ಯೂಸ್ ಮಾಡಬಹುದು. ಓಕೆನಾ, ಸೊ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ನಾವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ. ಓಕೆನಾ, ಸೊ ಇವಾಗ ಇದೆಲ್ಲ ಮಾಡ್ಕೋಬಾರ್ದು ಅನ್ನೋಂಗಾಯ್ತು. ಹೀಗಾದ್ರೆ ಗುಡ್ ಆಪ್ಷನ್ ಯಾವ್ದು ಹೇರ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ಅಂತ ಇವಾಗ ನೋಡೋಣ. ಸೊ ನಾನು ಆಗ್ಲೇ ಹೇಳಿದೆ, ನಮಗೊಂದಷ್ಟು ಜನ ಕಮೆಂಟ್ ಮಾಡಿದ್ರು ನಮ್ಮ ಫೇಸ್ ಅಲ್ಲಿ ಇರುವಂತಹ ಹೇರ್ ಗಳನ್ನ ಪರ್ಮನೆಂಟ್ ಆಗಿ ತೆಗಿಬೇಕು ಅನ್ವಾಂಟೆಡ್ ಹೇರ್ಸ್ ಗಳನ್ನ. ಸೊ ಅದರ ಕ್ರೀಮ್ಸ್ ಅದರ ಟ್ರೀಟ್ಮೆಂಟ್ ಇದೆಯಾ ಅಂತ ಹೇಳಿ ಕೇಳಿದ್ರಿ. ಸೊ ನಾನು ಇದನ್ನ ಡಾಕ್ಟರ್ ಹತ್ರ ಕೇಳಿದಾಗ ಪರ್ಮನೆಂಟ್ ಆಗಿ ಹೇರ್ ಗಳನ್ನ ತೆಗಿಲಿಕ್ಕೆ ಯಾವುದೇ ಆಪ್ಷನ್ಸ್ ಇಲ್ಲ ಅಂತೆ. ಓಕೆನಾ, ಸೊ ಆಪ್ಷನ್ ಇದ್ರೂ ಕೂಡ ಅದಕ್ಕೆ ನಿಮ್ಗೆ ತುಂಬಾನೇ ದುಡ್ಡು ಖರ್ಚಾಗುತ್ತೆ. ಓಕೆನಾ, ಅಂದ್ರೆ ನೀವು ಸ್ಪೆಷಲಿಸ್ಟ್ ಹತ್ರನೇ ಹೋಗಿ ಅದು ನಿಮ್ಗೆ ಟ್ರೀಟ್ಮೆಂಟ್ ಗಳನ್ನೆಲ್ಲ ತುಂಬಾನೇ ಅದು ಒಂದು ಸೆಷನ್ ಎಲ್ಲ ನಡೆಯುತ್ತೆ. ಓಕೆನಾ, ಅಂದ್ರೆ ನಿಮ್ಗೆ ಕೋರ್ಸ್ ರೂಪದಲ್ಲೆಲ್ಲ ನಿಮ್ಗೆ ಸಿಗತ್ತೆ. ಸೊ ಆ ರೀತಿಲೆಲ್ಲ ನೀವು ಮಾಡಿಸ್ಕೊಂತೀರಾ, ದುಡ್ಡೆಲ್ಲ ತುಂಬಾನೇ ಖರ್ಚು ಮಾಡ್ಕೊಂತೀರಾ ಅಂತ ಹೇಳಿದ್ರೆ ಸೊ ನೀವು ಆ ಒಂದು ಮೆಥಡ್ಗೆ ಹೋಗ್ಬೋದು. ಓಕೆನಾ, ಬಟ್ ನಿಮ್ಗೆ ಮತ್ತೆ ಅಗೇನ್ ಬರೋ ಚಾನ್ಸಸ್ ಇರತ್ತಂತೆ. ಓಕೆನಾ, ಸೊ ಹಾಗಾಗಿ ಪರ್ಮನೆಂಟ್ ಆಗಿ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಹೇರ್ ಗಳನ್ನ ತೆಗಿಲಿಕ್ಕೆ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲ. ಬಟ್ ಟೆಂಪ್ರವರಿಗೆ ನಾವು ತೆಕ್ಕೋಬಹುದಂತೆ. ಓಕೆನಾ, ಸೊ ಅಂದ್ರೆ 1 ಮಂತ್ ವರ್ಗು ಅಥವಾ 15 days ವರ್ಗು ಕೂಡ ಸೊ ಈ ರೀತಿ ನಾವು ಏನು ಅನ್ವಾಂಟೆಡ್ ಹೇರ್ಸ್ ಗಳನ್ನೆಲ್ಲ ರಿಮೂವ್ ಮಾಡ್ಕೋಬಹುದಂತೆ. ಓಕೆನಾ, ಸೊ ಹಾಗಾದ್ರೆ ಯಾವ್ದು ಆ ಮೆಥಡ್ ಗಳು ಅಂತ ಹೇಳಿದ್ರೆ ಸೊ ಇದ್ರಲ್ಲಿ 3 ಬೆಸ್ಟ್ ಮೆಥಡ್ ನ ನಂಗೆ ತಿಳಿಸ್ಕೊಟ್ಟಿದ್ದಾರೆ. ಈ 3ರಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ಅದನ್ನ ನೀವು ಚೂಸ್ ಮಾಡಬಹುದು. ಓಕೆನಾ, ಸೊ ಫಸ್ಟ್ ಯಾವ್ದು ಅಂತ ಹೇಳಿದ್ರೆ ಶೇವಿಂಗ್. ಸೊ ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ಮೆಥಡ್ ಅಂತಾನೆ ಹೇಳ್ಬೋದು. ಸೊ ಇದರಿಂದ ನಿಮ್ಗೆ ಯಾವ್ದೇ ರೀತಿ ಸ್ಕಿನ್ ಡ್ಯಾಮೇಜಸ್ ಆಗೋದಿಲ್ಲ ಅಥವಾ ನಿಮ್ಗೆ ಯಾವ್ದೇ ರೀತಿ ನಿಮ್ಗೆ ಇರಿಟೇಷನ್ ಆಗಿರ್ಬೋದು ಸೊ ಏನು ಕೂಡ ಬರೋದಿಲ್ಲ. ಓಕೆನಾ, ಸೊ ಹೇಗೆ ಶೇವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ಮುಖಕ್ಕೆ ಏನಾದ್ರೂ ಸೋಪ್ ಗಳನ್ನ ಯೂಸ್ ಮಾಡ್ಬಿಟ್ಟು ನೀವು ಶೇವ್ ನ ಮಾಡ್ಕೋಬಹುದು. ಓಕೆನಾ, ಸೊ ಬರೀ ನಿಮ್ಮ ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಂಡು ಅಂದ್ರೆ ಬರೀ ಪ್ಲೇನ್ ವಾಟರ್ ಅಲ್ಲಿ ನೀವು ಶೇವ್ ಮಾಡ್ಕೊಳ್ಳೋದಲ್ಲ. ಸೊ ಏನಾದ್ರೂ ಸೋಪ್ ನ ಯೂಸ್ ಮಾಡಿ. ಓಕೆನಾ, ಸೊ ಕ್ರೀಮ್ಸ್ ಗಳಿಗಿಂತ ಸೋಪ್ ಯೂಸ್ ಮಾಡೋದು ಬೆಸ್ಟ್. ಓಕೆನಾ, ಅದರಲ್ಲೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಇರುವಂತಹ ಸೋಪ್ ಗಳನ್ನ ನೀವೇನಾದ್ರು ಯೂಸ್ ಮಾಡ್ತಿರ್ತೀರಾ ಅಥವಾ ಏನಾದ್ರು ಫೇಸ್ ವಾಶ್ ಗಳನ್ನ ಯೂಸ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಸೊ ನೀವು ಆರಾಮಾಗಿ ಈ ಒಂದು ಮೆಥಡ್ ನ ನೀವು ಫಾಲೋ ಮಾಡಬಹುದು. ಅಂಡ್ ಶೇವ್ ಮಾಡ್ಕೋಬೇಕಾದ್ರೆ ನೀಟಾಗಿ ಮಾಡ್ಕೋಬೇಕು. ಹೇಗೆ ಅಂತ ಹೇಳಿದ್ರೆ ಸೊ ನಿಮ್ ಹೇರ್ ಗ್ರೋತ್ ಈ ರೀತಿ ಮೇಲ್ಗಡೆಯಿಂದ ಅಂದ್ರೆ ಕೆಳಗಡೆಯಿಂದ ಮೇಲ್ಗಿದೆ ಅಂತ ಹೇಳಿದ್ರೆ ನೀವು ಹೀಗೆ ಮಾಡ್ಕೋಬೇಕು, ಆಪೋಸಿಟ್ ಅಲ್ಲಿ ಮಾಡೋ ಹಾಗಿಲ್ಲ. ಅಥವಾ ನಿಮ್ಮ ಸಪೋಸ್ ಬೇರೆಯವರಿಗೆ ಎಲ್ಲರಿಗೂ ಕೂಡ ಈ ರೀತಿ ಡೌನ್ ಅಲ್ಲಿ ಇರುತ್ತೆ. ಓಕೆನಾ, ಸೊ ಅವಾಗ ನೀವು ಹೀಗೆ ಮಾಡ್ಕೋಬೇಕು. ಓಕೆನಾ, ಸೊ ನಿಮ್ಮ ಹೇರ್ ಗ್ರೋತ್ ಯಾವ ಸೈಡ್ ಅಲ್ಲಿ ಇದೆ ಅದೇ ಸೈಡ್ ಅಲ್ಲಿ ನೀವು ಶೇವ್ ಮಾಡ್ಕೋಬೇಕು, ಆಪೋಸಿಟ್ ಸೈಡ್ ಅಲ್ಲಿ ನೀವು ಶೇವ್ ಮಾಡ್ಕೊಳ್ಳೋಗಿಲ್ಲ. ಓಕೆನಾ, ಶೇವ್ ಮಾಡ್ಕೊಂಡಾಗಿದ ತಕ್ಷಣ ಸೊ ಅದೆಲ್ಲದೂ ಕೂಡ ನೀಟಾಗಿ ಪ್ಲೇನ್ ವಾಟರ್ ಅಲ್ಲಿ ಸೊ ನಾರ್ಮಲ್ ವಾಟರ್ ಯೂಸ್ ಮಾಡಬೇಕು, ಕೋಲ್ಡ್ ವಾಟರ್ ಯೂಸ್ ಮಾಡಬೇಕು. ಯಾವುದೇ ರೀತಿ ಬಿಸಿನೀರು ಉಗುರು ಬೆಚ್ಚಗಿರೋ ನೀರೆಲ್ಲ ಯೂಸ್ ಮಾಡಬೇಡಿ. ಸೊ ಸ್ವಲ್ಪ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲ್ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡಾಗಿದ ತಕ್ಷಣ ನೀವು ಮಸ್ಟರ್ಡ್ ಮಾಯಿಶ್ಚರೈಸರ್ ಅಥವಾ ನೀವು ಅಲೋವೆರಾ ಜೆಲ್ ನ ಯೂಸ್ ಮಾಡಿ. ಓಕೆನಾ, ಸೊ ಅವಾಗ ನಿಮ್ಗೆ ಹೈಡ್ರೇಟ್ ಆಗಿರುತ್ತೆ, ಡ್ರೈ ಆಗೋದು ಅಥವಾ ಡಿಹೈಡ್ರೇಟ್ ಆಗೋದು ನಿಮ್ಮ ಸ್ಕಿನ್ ಸೊ ಅದರಿಂದ ಪ್ರಾಬ್ಲಮ್ಸ್ ಆಗೋದು ಬರೋದಿಲ್ಲ.
ಸೊ ನೀವು ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಬೆಸ್ಟ್ ಮಾಯಿಶ್ಚರೈಸರ್ ನೀವು ಡೈಲಿ ಎವ್ರಿ ಡೇ ಯೂಸ್ ಮಾಡ್ತಿರ್ತೀರಲ್ಲ, ಸೊ ಇಮಿಡಿಯೇಟ್ ಆಗಿ ನೀವು ಅದನ್ನ ಯೂಸ್ ಮಾಡಿ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಇದು ಬೆಸ್ಟ್ ಆಪ್ಷನ್. ಅಂಡ್ ಡಾಕ್ಟರ್ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಆಪ್ಷನ್ ನ ಅಂದ್ರೆ ಈ ಒಂದು ಮೆಥಡ್ ನ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದಾರೆ. ಓಕೆನಾ. ಸೊ ಸೆಕೆಂಡ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಟ್ರಿಮ್ಮಿಂಗ್. ಸೊ ಟ್ರಿಮ್ಮಿಂಗ್ ಅಂದ್ರೆ ಟ್ರಿಮ್ಮಿಂಗ್ ಮೆಷಿನ್ ಗಳೆಲ್ಲ ಸಿಗುತ್ತೆ. ಓಕೆನಾ. ಸೊ ಅದರಿಂದಲೂ ಕೂಡ ನಿಮ್ಮ ಹೇರ್ ನ ನೀವು ಅನ್ವಾಂಟೆಡ್ ಹೇರ್ ನ ರಿಮೂವ್ ಮಾಡ್ಕೋಬಹುದು. ಸೊ ಡಾಕ್ಟರ್ ಒಂದು ಮೆಷಿನ್ ನಂಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಯೂಶಲಿ ಅವರು ಕೂಡ ಇದು ಸೇಫ್ ಮೆಷಿನ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ರೆಕಮೆಂಡ್ ಮಾಡ್ತಾರಂತೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಬ್ರೌನ್ ಫೇಸ್ ಮಿನಿ ಹೇರ್ ರಿಮೂವರ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಸೊ ಇದೇ ಆ ಒಂದು ಮೆಷಿನ್. ಓಕೆನಾ. ಸೊ ಈ ಒಂದು ಟ್ರಿಮ್ ಅಲ್ಲೇ ನೀವು ಟ್ರಿಮ್ಮಿಂಗ್ ಮಾಡ್ಕೋಬಹುದು. ಅಂಡ್ ಈ ಟ್ರಿಮ್ಮರ್ ಮಿನಿ ಸೈಜ್ ಅಲ್ಲಿ ಇರೋದ್ರಿಂದ ನೀವು ಈಸಿಯಾಗಿ ಕೂಡ ಕ್ಯಾರಿ ಮಾಡಬಹುದು. ಸೊ ಕಾಣಿಸ್ತಿದಲ್ಲ, ಸೊ ತುಂಬಾನೇ ಸಣ್ಣಗೂ ಕೂಡ ಇರುತ್ತೆ. ಅಂಡ್ ಈಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಜಸ್ಟ್ ನೀವು ಈ ರೀತಿ ಆನ್ ಮಾಡಿದ್ರೆ ಸಾಕು, ಅಲ್ಲಿ ಒಂದು ಲೈಟ್ ಆನ್ ಆಗುತ್ತೆ. ಓಕೆನಾ. ಸೊ ಅವಾಗ ನಿಮಗೆ ಸೌಂಡ್ ಬರುತ್ತೆ ಅಂದ್ರೆ ಆನ್ ಆಗಿದೆ ಅಂತ ಹೇಳಿ. ಸೊ ಅವಾಗ ನೀವು ನಿಮ್ಮ ಫೇಸ್ ಅಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಅದನ್ನ ಟ್ರಿಮ್ ಮಾಡ್ಕೊಂಡ್ರೆ ನಿಮ್ಮ ಹೇರ್ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಫುಲ್ ಕ್ಲಿಯರ್ ಆಗುತ್ತೆ. ಅಂಡ್ ಇದು ಶೆಲ್ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಶೆಲ್ ಏನಾದ್ರು ಡೌನ್ ಆದ ತಕ್ಷಣ ನೀವು ಮತ್ತೆ ಇನ್ನೊಂದು ಶೆಲ್ನ ನೀವು ಯೂಸ್ ಮಾಡಿ. ಅಂಡ್ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಹೇರ್ ಏನಾದ್ರು ಅಲ್ಲೆಲ್ಲ ಅಂಟ್ಕೊಂಡಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ನೀವು ಕ್ಲೀನ್ ಮಾಡ್ಕೋಬಹುದು. ಓಕೆನಾ. ಸೊ ಇದು ತುಂಬಾನೇ ಈಸಿ ಟು ಕ್ಯಾರಿ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ನೀವು ಎಲ್ಲೋದ್ರೂ ಕೂಡ ನೀವು ಇದನ್ನ ಆರಾಮಾಗಿ ನೀವು ತಗೊಂಡೋಗ್ಬೋದು. ಸೊ ನೀವು ಈಗ 1 ವೀಕ್ ವರ್ಗು ನೀವು ಮಾಡ್ಕೊಂಡಿಲ್ಲ, ಸ್ವಲ್ಪ ಹೇರ್ ಗ್ರೋತ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಕೂಡ ಮಾಡ್ಕೋಬಹುದು. ಸೊ ಈಸಿ ಟು ಕ್ಯಾರಿ ಅಂತಾನೆ ಹೇಳ್ಬೋದು. ಓಕೆನಾ. ಅಂಡ್ ಈ ಒಂದು ಟ್ರಿಮ್ಮರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 1869 ರೂಪಾಯಿ ಸಿಗುತ್ತೆ. ಓಕೆನಾ. ಸೊ ನೈಕಲ್ ಎಲ್ಲ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಏನಾದ್ರು ನಿಮ್ಗೆ ಡಿಸ್ಕೌಂಟ್ ಕೂಡ ನಡೀತಿತ್ತು ಅಂತ ಹೇಳಿದ್ರೆ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ಸಿಗುತ್ತೆ. ನಾನು ಲಿಂಕ್ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನಿಮ್ಗೆ ಇದೇನಾದ್ರು ಇಷ್ಟ ಆಯ್ತು, ಸೊ ಪೇನ್ ಲೆಸ್ ಆಗಿ ನೀವೇನಾದ್ರು ಮಾಡ್ಕೋಬೇಕು ಈ ಒಂದು ಟ್ರಿಮ್ಮರ್ ಇಂದ ಅಂತ ಹೇಳಿದ್ರೆ ನೀವು ಆರಾಮಾಗಿ ಮಾಡ್ಕೋಬಹುದು. ಇವನ್ ಹೇರ್ ಗ್ರೋತ್ ಕೂಡ ನಿಮಗೆ ಜಾಸ್ತಿ ಏನು ಬರೋದಿಲ್ಲ. ಸೊ ನಾರ್ಮಲ್ ನಿಮ್ಮ ಹೇರ್ ಗ್ರೋತ್ ಹೇಗಿರುತ್ತೆ ಸೊ ಅದೇ ರೀತಿಲಿ ಬರುತ್ತೆ, ತಿಕ್ಕಾಗಿ ಬರುವಂಥದ್ದು. ಸೊ ಆ ರೀತಿಲಿ ನಿಮಗೆ ಬರೋದಿಲ್ಲ. ಓಕೆನಾ. ಸೊ ಇದೊಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಟ್ರಿಮ್ಮರ್ ಇಂದನೂ ಕೂಡ ನೀವು ನಿಮ್ಮ ಅನ್ವಾಂಟೆಡ್ ಹೇರ್ ಗಳನ್ನ ರಿಮೂವ್ ಮಾಡ್ಕೋಬಹುದು. ಅಂಡ್ ಈಗ ಥರ್ಡ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಲೇಸರ್ ಹೇರ್ ರಿಡಕ್ಷನ್ ಮೆಥಡ್ ಅಂತ. ಸೊ ಈ ಒಂದು ಮೆಥಡ್ ನಿಮ್ಮ ಹೇರ್ ಏನಾದ್ರು ತುಂಬಾನೇ ತಿಕ್ಕಾಗಿತ್ತು ಅಂದ್ರೆ ತುಂಬಾನೇ ಬೆಳವಣಿಗೆ ಜಾಸ್ತಿ ಇತ್ತು, ತುಂಬಾ ತಿಕ್ಕಾಗಿ ಅಂದ್ರೆ ತುಂಬಾನೇ ತಿಕ್ಕಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಮೆಥಡ್ ಈ ಒಂದು ಆಪ್ಷನ್ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇದು ನೀವು ಏನು ಡಾಕ್ಟರ್ ಹತ್ರನೇ ಮಾಡಿಸ್ಕೋಬೇಕಾಗತ್ತೆ. ಓಕೆನಾ. ಸೊ ನೀವು ಹಾಸ್ಪಿಟಲ್ ಅಲ್ಲಿ ಹೋಗಿ ಮಾಡಿಸ್ಕೋಬೇಕಾಗತ್ತೆ. ಇದರಲ್ಲೂ ಕೂಡ ಸೆಷನ್ ಗಳು ನಡೀತಾ ಇರುತ್ತೆ. ಅಂದ್ರೆ ನಿಮ್ಗೆ ತಿಂಗಳಲ್ಲಿ 2 ಟೈಮ್ಸ್ ಮಾಡಿಸ್ಕೊಳ್ಳೋಂಥದ್ದು ಅಥವಾ ತಿಂಗಳಲ್ಲಿ 1 ಟೈಮ್ ಮಾಡಿಸ್ಕೊಳ್ಳೋಂಥದ್ದು. ಸೊ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ, ನಿಮ್ಮ ಹೇರ್ ನೋಡ್ಬಿಟ್ಟು ಅಂದ್ರೆ ನಿಮ್ಮ ಹೇರ್ ಗ್ರೋತ್ ನೋಡ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಈ ಒಂದು ಆಪ್ಷನ್ ನೀವು ಮಾಡಬಹುದು. ನಿಮಗೆ ಪಾರ್ಲರ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಅಂದ್ರೆ ನಾರ್ಮಲ್ ಪಾರ್ಲರ್ ಅಲ್ಲೆಲ್ಲ ಸಿಗೋದಿಲ್ಲ, ಸ್ವಲ್ಪ ಹೈಜೀನ್ ಇರುವಂತ ಪಾರ್ಲರ್ ಗಳಲ್ಲಿ ಕೂಡ ಈ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಇದು ನಿಮ್ಗೆ ಏನಾದ್ರು ತುಂಬಾ ತಿಕ್ ಹೇರ್ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಮೆಥಡ್ ನ ಯೂಸ್ ಮಾಡಬಹುದು. ಓಕೆನಾ. ಅಂಡ್ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ. ಸೊ ನಾವು ಅನ್ವಾಂಟೆಡ್ ಹೇರ್ ಗಳನ್ನ ಶೇವ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಟ್ರಿಮ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಹೇರ್ ಗ್ರೋತ್ ಜಾಸ್ತಿ ಆಗತ್ವಾ ಅಥವಾ ತಿಕ್ ಆಗಿ ಏನಾದ್ರು ಬೆಳೆಯತ್ತಾ ಅಂತ ನಿಮ್ಗೆ ಡೌಟ್ ಇರ್ಬೋದು. ಬಟ್ ಆ ರೀತಿ ಯಾವ್ದು ಕೂಡ ಆಗೋದಿಲ್ಲ. ಓಕೆನಾ. ಸೊ ನಾರ್ಮಲ್ ಆಗಿ ನಿಮ್ಮ ಹೇರ್ ಗ್ರೋತ್ ಹೇಗಿರುತ್ತೆ ಮತ್ತೆ ನಿಮ್ಮ ಏನು ತಿಕ್ ಆಗಿರುತ್ತೋ ನಿಮ್ಮ ಹೇರ್ ಅಥವಾ ತಿನ್ ಆಗಿರುತ್ತೋ ನಾರ್ಮಲ್ ಆಗಿ ನಿಮ್ದು ಫಸ್ಟ್ ಹೇಗಿತ್ತು ಸೊ ಹಾಗೇನೆ ಗ್ರೋತ್ ಆಗತ್ತೆ. ಬಿಟ್ರೆ ಅದು ತುಂಬಾ ಜಾಸ್ತಿ ಗ್ರೋತ್ ಆಗೋದಾಗಿರ್ಬೋದು ಅಥವಾ ತುಂಬಾ ಥಿಕ್ನೆಸ್ ಆಗಿ ನಿಮ್ಗೆ ಏನು ಕಾಣಿಸ್ಕೊಳ್ಳೋದಾಗಿರ್ಬೋದು ಆ ರೀತಿ ಬರೋದಿಲ್ಲ. ಸೊ ನಾರ್ಮಲ್ ಆಗೇನೆ ಇರುತ್ತೆ. ಸೊ ನೀವು ಮಂತ್ಲಿ 2 ಟೈಮ್ಸ್ ಅಥವಾ ವಾರದಲ್ಲಿ 1 ಟೈಮ್ಸ್ ಸೊ ನಿಮ್ಗೆ ಹೇಗೆ ಕಂಫರ್ಟಬಲ್ ಇರುತ್ತೆ ಸೊ ನೀವು ಆವಾಗ ನೀವು ಶೇವ್ ಆರು ಮಾಡ್ಕೋಬಹುದು ಅಥವಾ ನೀವು ಟ್ರಿಮ್ ಆರು ಮಾಡ್ಕೋಬಹುದು. ಓಕೆನಾ. ಸೊ ನೀವು ನಿಮ್ಮ ಹತ್ರ ನಾನು ಆಗ ಹೇಳಿದೆ ಟ್ರಿಮ್ಮಿಂಗ್ ಮೆಷಿನ್ ಕೂಡ ತೋರಿಸ್ತಾ ಇಲ್ವಾ. ಸೊ ಅದು 1 ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಆ ಒಂದು ಆಪ್ಷನ್ ಬೆಸ್ಟ್ ಅನ್ಸಿದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವುದೇ ರೀತಿ ಹಾರ್ಮ್ಫುಲ್ ಅನ್ಸೋದಿಲ್ಲ. ಅಥವಾ ನೀವು ಶೇವ್ ಮಾಡ್ಕೊಂತೀರ ಅಂದ್ರೂ ಕೂಡ ಅದನ್ನು ಬೆಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ತಿಕ್ ಹೇರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ ನೀವು ತಗೋಬಹುದು. ಓಕೆನಾ. ಬಟ್ ಮಸ್ಟ್ ಅಂಡ್ ಶುಡ್ ನೀವು ಆಫ್ಟರ್ ನೀವು ಹೇರ್ ರಿಮೂವ್ ಮಾಡ್ಕೊಂಡಾಗ ನೀವು ಮಾಯಿಶ್ಚರೈಸರ್ ಗಳನ್ನ ಯೂಸ್ ಮಾಡಬೇಕು. ಸೊ ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಟ್ ಆಗುತ್ತೆ, ಡ್ರೈ ಆಗೋದಿಲ್ಲ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಅಗೇನ್ ಹೇಳ್ತಾ ಇದೀನಿ, ಪರ್ಮನೆಂಟ್ ಆಗಿ ನಿಮ್ಮ ಅನ್ವಾಂಟೆಡ್ ಹೇರ್ ಗಳನ್ನ ತೆಗಿಲಿಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ. ಸೊ ಆಪ್ಷನ್ ಇತ್ತು ಅಂತ ಹೇಳಿದ್ರೆ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ ಮತ್ತೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಬೆಟರ್ ನೀವು ಯಾವ್ದಾದ್ರು ಒಂದು ಆಪ್ಷನ್ ಚೂಸ್ ಮಾಡಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ ಗಳನ್ನ ರಿಮೂವ್ ಮಾಡ್ಕೋಬಹುದು. ಸೊ ನಿಮ್ಮ ಹೇರ್ ತುಂಬಾನೇ ಏನು ಜಾಸ್ತಿ ಇಲ್ಲ, ಸ್ವಲ್ಪ ಕಡಿಮೆ ನೀವು ಇತ್ತು ಅಂತ ಹೇಳಿದ್ರೆ ನೀವು ಈ ರೀತಿ ಯಾವ್ದು ಟ್ರೀಟ್ಮೆಂಟ್ ಗಳನ್ನ ಅಥವಾ ಯಾವ್ದು ಮೆಥಡ್ ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಹಾಗೇನೆ ಇರಿ. ಓಕೆನಾ. ಸೊ ತುಂಬಾ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಈ ಒಂದು ಆಪ್ಷನ್ ಗಳನ್ನ ಚೂಸ್ ಮಾಡಿ. ಓಕೆನಾ. ಸೊ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ನೋಡಿದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.